ಹೆಲೋ ಗಾಯ್ಸ್, ಇವತ್ತು ನಾವು ಇನ್ನೊಂದು ಎಕ್ಸ್ಪ್ಲನೇಷನ್ ನೋಡುವ. ಕನ್ನಡ ಎಕ್ಸ್ಪ್ಲನೇಷನ್. ನಾನಿವತ್ತು ಬಿ ಟಿ ಎಸ್ದು ಒಂದು ಸಾಂಗ್ದು ಕನ್ನಡ ಎಕ್ಸ್ಪ್ಲನೇಷನ್ ತಂದಿದ್ದೀನಿ. ನೀವು ಬಿ ಟಿ ಎಸ್ ಆರ್ಮಿ ಆಗಿದ್ದರೆ ಒಂದೊಂದ್ಸಲ ಈ ಸಾಂಗ್ ಕನ್ಫರ್ಮ್ ಕೇಳಿರ್ತೀರ. ಲವ್ ಯುವರ್ ಸೆಲ್ಫ್ ಆಲ್ಬಮ್ದು ಐಡಲ್ ಸಾಂಗ್. ಇದು ಆಗಸ್ಟ್ 24, 2018 ರಿಲೀಸ್ ಆಗಿತ್ತು. ಇದೇ ಸಾಂಗಿಂದಾಗಿ ಬಿ ಟಿ ಎಸ್ ಅಂದ್ಕೊಂಡ್ರು ಈ ಸತಿ ಡಿಸ್ಬ್ಯಾಂಡ್ ಆಗೋದು ಬೇಡ ಅಂತ ಡಿಸ್ಬ್ಯಾಂಡ್ನ ಕ್ಯಾನ್ಸಲ್ ಮಾಡಿದ್ದು. ಈ ಸಾಂಗಿಗೆ ಆರ್ಟಿಸ್ಟ್ ಆಫ್ ದ ಇಯರ್ ಅವಾರ್ಡು ಸಿಕ್ಕಿದೆ. 28 ಅವಾರ್ಡ್ಸ್ಗಳು ಸಿಕ್ಕಿದೆ. 저희를 만들어주신 정말 감사하고 항상 사랑하고 ಮೊದಲು ಈ ಸಾಂಗ್ದು ಅರ್ಥ, ಯು ಕ್ಯಾನ್ ಕಾಲ್ ಮಿ ಆರ್ಟಿಸ್ಟ್, ಯು ಕ್ಯಾನ್ ಕಾಲ್ ಮಿ ಐಡಲ್. ಅಂದರೆ ನೀವು ನನ್ನ ಆರ್ಟಿಸ್ಟ್ ಆದರೂ ಕರೀರಿ, ಐಡಲ್ ಆದರೂ ಕರೀರಿ, ನನಗೆ ಪ್ರಾಬ್ಲಮ್ ಇಲ್ಲ, ನನಗೆ ಟೆನ್ಷನ್ ಇಲ್ಲ. ಯಾಕಂದರೆ ಕೊರಿಯಾದಲ್ಲಿ ಆರ್ಟಿಸ್ಟ್ ಬೇರೆ, ಐಡಲ್ ಬೇರೆ. ಐಡಲ್ ಅಂದರೆ ಕಂಪನಿ ಅಂಡರಲ್ಲಿ ಕೆಲಸ ಮಾಡೋರು. ಆರ್ಟಿಸ್ಟ್ ಅಂದರೆ ಅವರೇ ಹಾಡಬಾರ್ದು, ಅವರೇ ರಿಲೀಸ್ ಮಾಡೋದು, ಅವರೇ ಅದರ ಓನರ್ ಆಗಿರ್ತಾರೆ. ಅದನ್ನ ಆರ್ಟಿಸ್ಟ್ ಮತ್ತು ಐಡಲ್ ಅಂತ ಹೇಳ್ತಾರೆ. ಬಿ ಟಿ ಎಸ್ ಅವರು 2018 ಮುಂಚೆ ಅವರು ಐಡಲ್ ಆಗಿದ್ದರು, ಆರ್ಟಿಸ್ಟ್ ಅಲ್ಲ. ಹಾಗೆ ಈ ಸಾಂಗ್ ಆರ್ ಎಮ್ ಹೇಳ್ತಾರೆ, ನೀವು ಐಡಲ್ ಆದರೂ ಕರೀರಿ, ಆರ್ಟಿಸ್ಟ್ ಆದರೂ ಕರೀರಿ, ನನಗೆ ಪ್ರಾಬ್ಲಮ್ ಇಲ್ಲ ಅಂತ. ನಂತರ ಜೆ ಹೋಪ್ ಹೀಗೆ ಹೇಳ್ತಾರೆ, ನನಗೆ ಅದರ ಬಗ್ಗೆ ಹೆಮ್ಮೆ ಇದೆ, ಬಟ್ ನಾನು ಫ್ರೀ ಆಗಿದ್ದೀನಿ. ಅಂದರೆ ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ, ಬಟ್ ನೀವು ಏನು ಹೇಳಿದ್ರು ನಾನು ಅದನ್ನು ಕೇಳಿಸ್ಕೊಳ್ಳಲ್ಲ. ನಾನು ನನ್ನ ಇದರಲ್ಲಿ ಫ್ರೀ ಆಗಿದ್ದೀನಿ. ಮೊದಲು ನಾನು ಹೇಗಿದ್ದೆ ಹಾಗೇ ಇದ್ದೀನಿ, ನಾನು ಚೇಂಜ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ 2018 ಬಿ ಟಿ ಎಸ್ ಅವ್ರನ್ನ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಯಾಕಂದರೆ ಆ ಟೈಮಲ್ಲಿ ಅವ್ರು ಅಷ್ಟು ಫೇಮಸ್ ಆಗಿರಲಿಲ್ಲ. ಹಾಗೆ ಅವ್ರು ಹೇಳ್ತಾರೆ, ನೀವು ಎಷ್ಟು ಕೆಟ್ಟದ್ದು ಹೇಳಿದ್ರು, ಎಷ್ಟು ಏನು ಹೇಳಿದ್ರು, ನನ್ನ ಬಗ್ಗೆ ನನ್ನ ನಂಬಿಕೆ ಇದೆ, ನನಗೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ ಜೆ ಹೋಪ್. ನೆಕ್ಸ್ಟ್ ಸುಗಂಧ್ ಈ ಲೈನ್, ನನ್ನ ಮೇಲೆ ಬೆರಳು ತೋರಿಸ್ತೀರಾ, ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತೀರಾ, ನನಗೆ ಯಾವುದೇ ಥರ ಕೇರ್ ಇಲ್ಲ, ಯಾವುದೇ ಥರ ಟೆನ್ಷನ್ ಇಲ್ಲ, ನೀವು ಏನು ಮಾತಾಡ್ತೀರೋ ಅದು ನಿನಗೆ ಬಿಟ್ಟಿದ್ದು. ನೀನು ನನ್ನ ಬಗ್ಗೆ ಎಷ್ಟು ಕೆಟ್ಟದ್ದು ಮಾತಾಡ್ತೀಯೋ, ಎಷ್ಟು ಕೆಟ್ಟದಾಗಿ ಹೇಳ್ತೀಯೋ, ಅದು ನಿನಗೆ ಏನೋ ರೀಸನ್ ಇರಲಿ, ಅದು ನನಗೆ ಬೇಕಾಗೂ ಇಲ್ಲ, ನಂಗೆ ಗೊತ್ತೂ ಇಲ್ಲ ಅಂತ ಶುಭ ಹೇಳ್ತಾರೆ. ನೆಕ್ಸ್ಟ್ ಆರ್ ಎಮ್ ಹೇಳ್ತಾರೆ ಈ ಲೈನಲ್ಲಿ, ನನಗೆ ಗೊತ್ತು ನಾನು ಏನು ಅಂತ. ಅಂದರೆ ಅವ್ರಿಗೆ ಗೊತ್ತು ಅವ್ರು ಏನು ಅಂತ. ನೀವು ಅವ್ರ ಬಗ್ಗೆ ಎಷ್ಟು ಒಂದು ಟೈಮಲ್ಲಿ ಆರ್ ಎಮ್ಗೆ ತುಂಬ ಅಂದರೆ ಯಾರು ಅಷ್ಟು ಇಷ್ಟಪಡ್ತಿರಲಿಲ್ಲ. ಬಿ ಟಿ ಎಸ್ ಮೆಂಬರಲ್ಲಿ ತುಂಬ ಕಮ್ಮಿ ಪ್ರೀತಿ ಸಿಗೋದು ಅಂದರೆ ಆರ್ ಎಮ್ಮಿಗೆ. ಅದಕ್ಕೆ ಆರ್ ಎಮ್ ಹೇಳ್ತಾರೆ, ನನಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಮಾಡಬೇಕು ಅಂತ. ನೀವು ನನ್ನ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಮಾತಿಂದ ನಾನು ಚೇಂಜ್ ಆಗಲ್ಲ, ನಾನು ಮುಂಚೆ ಹೇಗಿದ್ದೆ ಹಾಗೇ ಇದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಜಿಮ್ಮಿನ್ ಆರ್ ಎಮ್ ವಿದು ಲೈನ್, ನೀವು ನನ್ನ ಬಗ್ಗೆ ಚಾಟಿಂಗ್ ಮಾಡ್ತಿದ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನಗೇನು ಬೇಕು ನಾನು ಅದೇ ಮಾಡ್ತೀನಿ. ನೀವು ನನ್ನ ಮೇಲೆ ನಾನು ಪ್ರೀತಿ ಮಾಡೋದನ್ನ ಕಮ್ಮಿ ಮಾಡೋಕ್ಕಾಗಲ್ಲ ನಿಮ್ಮ ಚಾಟಿಂಗ್ ಅಂದರೆ ಹೇಟ್ ಮಾಡೋದು, ಹೇಟ್ ಕಾಮೆಂಟ್, ಹೇಟ್ ರೂಮರ್ಸ್ ಅದು ಹಬ್ಬಿಸ್ತಾರಲ್ವ, ಅದರಿಂದಾಗಿ ನಾನು ನನ್ನ ಮೇಲೆ ಪ್ರೀತಿ ಮಾಡೋದು ಕಮ್ಮಿ ಆಗಲ್ಲ, ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ ಅಂತ ಹೇಳ್ತಾರೆ. ಮತ್ತು ಜಿಮ್ಮಿನ್ ಹೇಳ್ತಾರೆ, ನೀನು ಹೇಟ್ ಮಾಡ್ತಾನೇ ಇರು, ನನ್ನ ಮೇಲೆ ನನ್ನ ಟ್ರಸ್ಟ್ ಯಾವತ್ತೂ ಕಮ್ಮಿ ಆಗಲ್ಲ. ಯಾಕೆಂದರೆ ಒಂದು ಟೈಮಲ್ಲಿ ಜಿಮ್ಮಿನಿಗೆ ತುಂಬ ಅಂದರೆ ತುಂಬ ಅವರ ಫೇಸ್ ಬಗ್ಗೆ ಅವರು ಆ ಟೈಮಲ್ಲಿ ಸ್ವಲ್ಪ ಚಪ್ಪಿ ಇದ್ರು, ಅದ್ರ ಬಗ್ಗೆ ತುಂಬಾ ಹೇಟ್ ಕಮೆಂಟ್ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಏನು ಹೇಳು, ನನ್ನ ಬಗ್ಗೆ ನನ್ನ ಮೇಲೆ ಇರೋ ಪ್ರೀತಿನ ನೀವು ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಜಿಮ್ಮಿನ್ ಹೇಳ್ತಾರೆ. ನೆಕ್ಸ್ಟ್ ಜೆ ಹೋಪ್ ಹೇಳ್ತಾರೆ, ಫೇಸ್ ಆಫ್ ಜಾನ್ಹುನ್ ಅಂದರೆ ಮುಖವಾಡ ತೆಗೆಯೋದು, ಅಂದರೆ ಮುಖವಾಡ ಇರುತ್ತಲ್ವ ಅದನ್ನ ತೆಗೆಯೋದು ಅಂತ ಅರ್ಥ. ಯಾಕಂದರೆ 2018 ಬಿ ಟಿ ಎಸ್ ಅವರು ಕಂಪನಿ ಅಂಡರಲ್ಲಿ ಕೆಲಸ ಮಾಡ್ತಿದ್ರು. ಅದಕ್ಕೆ ಜೆ ಹೋಪ್ ಹೇಳ್ತಾರೆ, ನಮ್ಮದು 2 ಮುಖ ಇದೆ. ಯಾಕಂದರೆ ಅವರು ಕಂಪನಿ ಅಂಡರಲ್ಲಿ ಕೆಲಸ ಮಾಡ್ತಿದ್ರು ಐಡಲ್ ಆಗಿ, ಮತ್ತು ಆರ್ಟಿಸ್ಟ್ ಅವರೇ ಸಾಂಗ್ ಬರೀತಿದ್ರು, ಅವರೇ ಪ್ರೊಡ್ಯೂಸ್ ಮಾಡ್ತಿದ್ರು. ಅಂದರೆ ಶುಗರ್ ಪ್ರೊಡ್ಯೂಸ್ ಮಾಡ್ತಿದ್ರು, ಸಾಂಗ್ ರೈಟಿಂಗ್ ಅವರೇ ಬರೀತಿದ್ರು, ಅವರೇ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಅವ್ರು ಐಡಲ್ ಕೂಡ, ಅವ್ರ ಆರ್ಟಿಸ್ಟ್ ಕೂಡ. ಹಾಗೆ ಅವ್ರದ್ದು 2 ಮುಖವಾಡ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತು ಜೆ ಹೋಪ್ ಹೇಳ್ತಾರೆ, ನಾವು ಅನ್ಪಮ್ಯಾನ್ ಅಂತ. ಅನ್ಪಮ್ಯಾನ್ ಅಂದರೆ ಒಂದು ಕ್ಯಾರೆಕ್ಟರ್, ಅಂದರೆ ಅದೊಂದು ಕಾರ್ಟೂನ್. ಅದರಲ್ಲಿ ಆ ಕಾರ್ಟೂನಲ್ಲಿ ಮೇನ್ ಲೀಡ್ ಹೇಗಿರ್ತಾನೆ ಅಂದರೆ ಅವನು ತುಂಬ ವೀಕ್ ಆಗಿರ್ತಾನೆ, ಆದರೆ ಅವನ ಉದ್ದೇಶ ಎಲ್ಲ ಒಳ್ಳೆಯದಾಗಿರುತ್ತೆ. ಹಾಗೆ ಬಿ ಟಿ ಎಸ್ ಅವ್ರು ಹೇಳ್ತಾರೆ, ನಮ್ಮದು ಉದ್ದೇಶ ಚೆನ್ನಾಗಿದೆ, ಆದರೆ ಒಂದೊಂದು ಸಲ ನಮ್ಮ ಜೊತೆಯಿಂದ ತಪ್ಪಾಗುತ್ತೆ. ಯಾಕಂದರೆ ಸಹಜ ಮನುಷ್ಯರಲ್ಲಿ ತಪ್ಪಾಗೋದು ಅಂತ. ನಿಜವಾಗ್ಲೂ ಸಹಜ, ನಮ್ಮಿದ್ರೂ ತಪ್ಪಾಗಿರುತ್ತೆ ಅಲ್ವಾ. ಹೀಗೆ ಜೆ ಹೋಪ್ದು ಲೈನ್ ಆಗಿತ್ತು.
ಸುಗಂಧ್ ಲೈನಲ್ಲಿ ಹೀಗಿದೆ 24 ಗಂಟೆನೂ ನಂಗೆ ಸಾಕಾಗಲ್ಲ ನಾನು ಪ್ರೀತಿ ಮಾಡೋಕ್ಕೆ. ಆದರೆ ನೀನಿನ್ನೂ ಎಲ್ಲಿದ್ಯಾ ಅಂದರೆ ನೀನು ಇನ್ನೂ ತಿಳಿದೇಕೊಂಡಿಲ್ಲ, ನೀನಿನ್ನೂ ಅದೇ ಟೆನ್ಷನಲ್ಲಿದ್ಯಾ, ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಕಳೆದೋಗಿದ್ಯಾ. ಬಟ್ ನನಗೆ ಇನ್ನೂ 24 ಗಂಟೆನೂ ಸಾಕಾಗ್ತಿಲ್ಲ, ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೀನಿ ನಾನು ಅಂತ ಶುಗ ಈ ಲೈನಲ್ಲಿ ಹೇಳ್ತಾರೆ. ನೆಕ್ಸ್ಟ್ JK ಲೈನ್ ಹೀಗಿರುತ್ತೆ: ನಾನು ಪ್ರೀತಿ ಮಾಡ್ತೀನಿ, ನನ್ನ ಫ್ಯಾನ್ಸ್ನ ಪ್ರೀತಿ ಮಾಡ್ತೀನಿ, ನಾನು ಡ್ಯಾನ್ಸ್ನ ಪ್ರೀತಿ ಮಾಡ್ತೀನಿ, ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ, ನಾನು ನನ್ನ ಮೇಲೆ ಟ್ರಸ್ಟ್ ಇಡ್ತೀನಿ ಅಂತ JK ಹೇಳ್ತಾರೆ. ನೆಕ್ಸ್ಟ್ V ಲೈನ್ ಹೀಗಿದೆ: ನಾನು ವೆಲ್ಕಮ್ ಮಾಡ್ತೀನಿ ನನ್ನ ಹೊಸ ಹೊಸದು ಕಲಿತಾ ಇದ್ದೀನಿ, ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಹೊಸದನ್ನ ನಾನು ಮುಂದೆ ತರ್ತೀನಿ, ನನ್ನ ಕ್ವಾಲಿಟಿನ ಹೆಚ್ಚು ಮಾಡ್ತೀನಿ, ಅಂದರೆ ನನ್ನ ಟ್ರಸ್ಟ್ನ ಬಿಲ್ಟ್ ಮಾಡ್ತಾ ಇದ್ದೀನಿ ನಾನು ಫುಲ್ಲಾಗಿ ಚೆನ್ನಾಗಿ. ಆದರೆ ನೀನು ಇನ್ನೂ ಎಲ್ಲಿದೆಯಾ ಅಲ್ಲೇ ಇದೆಯಾ ಅಂತ ಹೇಳ್ತಾರೆ. ನಾನು ಇನ್ನೂ ಮುಂದೆ ಹೋಗ್ತೀನಿ, ಜಸ್ಟ್ ರನ್ನಿಂಗ್ ಅಪ್, ಅಂದರೆ ಇನ್ನೂ ನಾನು ತುಂಬಾ ಗ್ರೋತ್ ಆಗ್ತೀನಿ, ನೋಡ್ತಾನೆ ಇರ್ತೀಯಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಜಿನ್ನು ಲೈನ್ ಹೀಗಿದೆ: ನೀ ಇನ್ನೂ ಏನು ಹೇಳ್ತಾ ಇದ್ದೀಯಾ, ನೀನು ಇನ್ನೂ ಏನು ಮಾತಾಡ್ತಿದ್ಯಾ, ಯಾಕಂದರೆ ನನಗೆ ಬೇಕಾಗಿದ್ದು ನಾನು ಮಾಡ್ತಾನೇ ಇದ್ದೀನಿ, ನಾನು ಮುಂದೆನೇ ಹೋಗ್ತಾ ಇದ್ದೀನಿ, ನೀನು ಕೆಲಸ ನೋಡು, ನಾನು ಎಷ್ಟು ಮುಂದೆ ಹೋಗ್ತಿದ್ದೀನಿ, ನನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ನಾನು ಪ್ರೀತಿಸೋದನ್ನ, ನೀನು ಎಷ್ಟು ಹೇಟ್ ಕಮೆಂಟ್ ಕೊಟ್ಟರು ನಾನು ನನ್ನ ಪ್ರೀತಿಸ್ತಾನೆ ಇರ್ತೀನಿ ಅಂತ ಹೇಳ್ತಾರೆ ಜಿನ್ನು. ನೆಕ್ಸ್ಟ್ ಜಿಮಿನ್ ಲೈನ: ನಾನು ಎಲ್ಲಿ ಹೋದರೂ ನಾನು ಚೆನ್ನಾಗಿದ್ದೀನಿ, ಎಲ್ಲಿ ಹೋಗೋದಿದ್ರು ನಾನು ಚೆನ್ನಾಗಿದ್ದೀನಿ, ಒಂದೊಂದು ಸಲ ಟೈಮ್ ಆಗುತ್ತೆ ಅಂದರೆ ಆದರೂ ಪರವಾಗಿಲ್ಲ, ಅಂದರೆ ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದಾಗಲ್ಲ, ಆದರೂ ಪರವಾಗಿಲ್ಲ, ನಾನು ಟ್ರೈ ಮಾಡ್ತಾ ಇರ್ತೀನಿ, ನಾನು ಮುಂದೆ ಹೋಗ್ತಾನೇ ಇರ್ತೀನಿ, ಬಟ್ ಈಗ ನೀನು ಖುಷಿಯಾಗಿರೋ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಜಿನ್ ಹೇಳ್ತಾರೆ: ಭವಿಷ್ಯದ ಚಿಂತೆ ಒಳ್ಳೆಯದು, ಅಂದರೆ ನಾವು ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಕು, ಅದು ಒಳ್ಳೆಯದು, ಆದರೆ ಪ್ರೆಸೆಂಟಲ್ಲಿ ನೀನು ಜೀವಿಸಬೇಕು, ಅಂದರೆ ಪ್ರೆಸೆಂಟ್ ಕರೆಕ್ಟ್ ಇದ್ರೇ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ, ಅದಕ್ಕೆ ಪ್ರೆಸೆಂಟಲ್ಲಿ ಖುಷಿಯಾಗಿರಬೇಕು ಅಂತ ಜಿನ್ ಹೇಳ್ತಾರೆ. ನೆಕ್ಸ್ಟ್ ಎಲ್ಲರೂ ಹೇಳ್ತಾರೆ: ಇದು ಚೆನ್ನಾಗಿದೆ, ನನ್ನ ಹೆಚ್ಚು ಪ್ರೀತಿಸ್ತಿದ್ದೀನಿ, ನಾನು ಪ್ರೀತಿಸೋಕ್ಕೆ ಯಾರು ನಿಲ್ಸೋಕ್ಕೂ ಆಗಲ್ಲ, ಐ ಡೋಂಟ್ ಕೇರ್ ಅಬೌಟ್ ಹೇಟರ್, ಅಂದರೆ ನಾನು ಹೇಟರ್ ಬಗ್ಗೆ ಚಿಂತೆನೂ ಮಾಡಲ್ಲ, ರೂಮರ್ಸ್ ಬಗ್ಗೆನೂ ಚಿಂತೆ ಮಾಡಲ್ಲ, ಟೆನ್ಷನ್ ಮಾಡಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಲಾಸ್ಟಾಗಿ ಹೇಳ್ತಾರೆ. ನಂದು ಕೆಲವೊಂದು ವರ್ಡ್ಸ್ ತಪ್ಪಾಗಿದ್ದರೆ ಪ್ಲೀಸ್ ಸಾರಿ, ನಾನು ಫಸ್ಟ್ ವೀಡಿಯೋ ನಾನು ಇನ್ನೂ ಚೆನ್ನಾಗಿ ಮಾಡೋ ಪ್ರಯತ್ನ ಪಡ್ತೀನಿ, ನೆಕ್ಸ್ಟ್ ನನ್ನ ರಿಯಲ್ ವಾಯ್ಸಲ್ಲೇ ನಾನು ಬರ್ತೀನಿ, ಜಸ್ಟ್ ನನ್ನ ವಾಯ್ಸ್ ಕ್ಲಿಯರ್ ಆಗೋ ತನಕ ನಾನು ನಿಮಗೆ ಒಳ್ಳೊಳ್ಳೆ ವೀಡಿಯೋ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾನು ಏನು ತಪ್ಪಾಗ್ತುಂಟು, ಏನು ಸರಿ ಆಗ್ತುಂಟು, ನನಗೆ ಸ್ವಲ್ಪ ಮುಂದೂಡಿಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.